ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪತ್ರಕರ್ತರ ವೃತ್ತಿ ತುಂಬ ರೋಚಕವಾದದ್ದು, ರೋಮಾಂಚಕಾರಿಯಾದದ್ದು. ಹಲವಾರು ಸಂಗತಿಗಳು ನಮಗೆ ಗೊತ್ತಿಲ್ಲದೆ ನಮ್ಮ ಗಮನಕ್ಕೆ ಬಂದು ಹೋಗ್ತವೆ. ಕೆಲವು ಸಂದರ್ಭಗಳು ಹೀಗಿರ್ತವೆ, ಆ ಸಂದರ್ಭಗಳಿಗೆ, ಆ ಘಟನೆಗಳಿಗೆ ನಾವು ಮೂಕ ಸಾಕ್ಷಿಯಾಗಿ ಇರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಸ್ಪಂದಿಸಲೇಬೇಕಾದಂಥ ಮನಸ್ಸು ನಮ್ಮೊಳಗೆ ಹುಟ್ಟಿಕೊಳ್ಳುತ್ತದೆ. ಸಾಮಾಜಿಕ ಕಾಳಜಿ, ಬದ್ಧತೆ ಇರುವಂತಹ ಸೃಜನಶೀಲ ಮನುಷ್ಯ ಆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡಾಗ ಆಗುವ ಆನಂದ ಅಷ್ಟಿಷ್ಟಲ್ಲ. ನಾನೊಂದ್ಸಲ ಒಂದು ವರದಿಗಾಗಿ ಒಂದು ಕುಟುಂಬಕ್ಕೆ ಹೋಗಿದ್ದೆ. ಆ ಕುಟುಂಬದಲ್ಲಿ ಹೋದಾಗ ಆಕಸ್ಮಿಕವಾಗಿ ಆ ಮನೆಯ ಹಿರಿಯ ಮಗಳಿಗೆ ಒಮ್ಮೆದೊಮ್ಮೆ ಮೈ ಮೇಲೆ ದೇವರು ಕಾಣಿಸಿಕೊಂತು. ದೇವರು ಕಂಡಾಗ ಸಹಜವಾಗಿ ಮನೆಯವರೆಲ್ಲ ಗಾಬರಿಯಾಗಿದ್ರು. ಆಕೆಯ ಗಂಡ, ಮಾವ ಇತ್ಯಾದಿ ಜನಗಳೆಲ್ಲ ಕೂಡ ಅಲ್ಲಿದ್ರು. ಹಾಗಾಗಿ ತಾನು ಸೊಸೆ ಅನ್ನೋದನ್ನು ಮರೆತು ಆ ಮಾಮನ ಜೊತೆ, ಆ ತನ್ನ ಗಂಡನ ಜೊತೆ ಮಾತನಾಡುವ ಪರಿ ನನಗೆ ಬೆರಗುಗೊಳಿಸಿತು. ನಾನು ಅಷ್ಟು ಇಷ್ಟು ಮಾನಶಾಸ್ತ್ರದ ಬಗ್ಗೆ ಕೆಲವು ಪುಸ್ತಕಗಳನ್ನು ಓದಿದ್ದೆ. CR ಚಂದ್ರಶೇಖರ್ ಅವರ ದೇವರು ದೆವ್ವಗಳು ಮೈ ಮೇಲೆ ಬರುವೆ ಅನ್ನುವ ಪುಸ್ತಕಗಳನ್ನು ಕೂಡ ಚಿಕ್ಕಂದಿನಿಂದಲೇ ಅಧ್ಯಯನ ಮಾಡಿದ್ದೆ. ಹಾಗಾಗಿ ಸುಲಭವಾಗಿ ಕೆಲವು ಸಂಗತಿಗಳನ್ನು ಗ್ರಹಿಸಲಿಕ್ಕೆ ನನಗೆ ಸಾಧ್ಯ ಆಯಿತು. ದೇವರು ಮೈ ಮೇಲೆ ಬಂದಾಗ ಸಹಜವಾಗಿ ಆ ಹೆಣ್ಣು ಮಗಳು ತನ್ನ ಗಂಡನಿಗೆ, ಮಾಮನಿಗೆ ಏಕವಚನದಲ್ಲಿ ಬೈಯಲಿಕ್ಕೆ ಶುರು ಮಾಡಿದ್ಲು. ಆಗ ಅವರ ಎದುರಿಗಿದ್ದಂತಹ ಈ ಮಾಮ ಮತ್ತು ಗಂಡ ಲಘುಬಗೆಯಿಂದ ಮತ್ತು ಅಷ್ಟೇ ಗೌರವದಿಂದ ಆಕೆಗೆ ಪಾದಗಳಿಗೆ ನಮಸ್ಕರಿಸಿ, ತಾತ ಏನಾಯ್ತು ಹೇಳ್ರಿ, ನಮ್ಮ ಕಡೆಯಿಂದ ತಪ್ಪಾದ್ರೆ ಕ್ಷಮಿಸಿಬಿಡ್ರಿ ಅಂತನೋ ಮಾತುಗಳು ಕೂಡ ಅಲ್ಲಿ ವ್ಯಕ್ತ ಆದವು. ಆಗ ಆ ಹೆಣ್ಣುಮಗಳ ಬಾಯಿಂದ ಸಹಜವಾಗಿ, ನಾನು ಹೇಳಿದ್ದು ಕೇಳ್ಬೇಕು, ನೀವು ಅತಿ ಮಾಡ್ತಾ ಇದ್ದೀರಿ, ನಿಮ್ಮ ಸೊಸೆ ಅಂದ್ರೆ ಲಕ್ಷ್ಮಿ ಇದ್ದಂಗ, ಆ ಲಕ್ಷ್ಮಿಯನ್ನು ಕಡೆಗಣಿಸ್ತಾ ಇದ್ದೀರಿ ಅಂತನೋ ಮಾತು ಬಂತು ನನಗೆ. ಹಾಗೆಲ್ಲ ಅಂದಾಗ ಸ್ವಲ್ಪ ನನಗೆ ನಗು ಬಂತಾದ್ರೂ ಕೂಡ ಆ ಸಂದರ್ಭದಲ್ಲಿ ನಾನು ಅದನ್ನು ತೋರಿಸ್ಲಿಲ್ಲ. ಆಮೇಲೆ ಆಕೆಗೆ ಕಾಯಿ ಕೊಟ್ಟರು, ಸಕ್ಕರೆ ಮುಡಿಸಿದ್ರು, ಆ ದೇವರಲ್ಲಿಂದ ಹೋಯ್ತು. ಆ ಮತ್ತು ಬೇರೆ ಸ್ವಲ್ಪ ದಿನಗಳಾದ ಮೇಲೆ ಆಕೆಯ ಬಗ್ಗೆ ನಾನು ಒಂದು ಒಳ್ಳೆ ಸ್ಟಡಿ ಮಾಡಿದೆ. ಆ ಕುಟುಂಬದ ಬಗ್ಗೆ ಹಿನ್ನೆಲೆ ಕೂಡ ನೋಡಿದೆ. ಇವರ ತಂದೆ ಒಬ್ಬ ದೊಡ್ಡ ವ್ಯಾಪಾರಿ, ಅವರು ಈಗಿಲ್ಲ. ಪಾಪ 5-6 ಜನ ಹೆಣ್ಮಕ್ಳು ಮನೆಯಲ್ಲಿ. ಆ ತಂದೆ ಪ್ರಾಮಾಣಿಕವಾಗಿ ವ್ಯವಹಾರವನ್ನು ಮಾಡಿದವನು. ಒಮ್ಮೆದೊಮ್ಮೆ ಆತ ಹೋಗಿಬಿಟ್ಟಾಗ ಮನೆತನಕ್ಕೆ ಉಳಿದು ಕೂಡ ಅಷ್ಟಕ್ಕಷ್ಟೇ. ಪ್ರಾಮಾಣಿಕ ದುಡಿಮೆಯಿಂದ ಆತ ಏನು ಗಳಿಸಿ ಇಟ್ಟಲಿಕ್ಕೆ ಸಾಧ್ಯ ಇರಲಿಲ್ಲ. ಹಾಗಾಗಿ ಸಹಜವಾಗಿ 6 ಮಂದಿ ಹೆಣ್ಣು ಮಕ್ಕಳು ಕೂಡ ದುಡಿಯುವ ಒಂದು ಪ್ರಸಂಗ ಎದುರಾಯಿತು. ವಯಸ್ಸು ಸಹಜ. ಈ ಮೊದಲ ಹುಡುಗಿಗೆ, ಈ ಹೆಣ್ಮಗಳಿಗೆ ಯಾರನ್ನೋ ನೋಡಿ ಮದುವೆ ಆಗಬೇಕೆಂಬ ಆಸೆ ಹುಟ್ಟಿತು. ಅನಿವಾರ್ಯವಾಗಿ ಆ ತಾಯಿ ಮದುವೆ ಮಾಡಿ ಕೊಟ್ಲು. ಮದುವೆ ಮಾಡಿ ಕೊಟ್ಟ ನಂತರ ಆಕೆಗೆ ಅರ್ಥ ಆಯ್ತು, ತನ್ನ ತಂದೆಯ ಕಾರಣಕ್ಕಾಗಿ ಎಲ್ಲ ಊರರೆಲ್ಲ ಸೇರಿ ಅವರ ತಂದೆಯ ಸಮಾಜಮುಖಿ ಕೆಲಸಗಳನ್ನು ಗಮನಿಸಿ ಅವರು ಹೋದ ತರುವಾಯ ಆ ಮಗಳಿಗೆ ಒಂದು ಖಾಸಗಿ ಕಂಪನಿಯಲ್ಲಿ ನೌಕರಿಯೊಂದನ್ನು ಕೊಡಿಸಿದ್ರು. ಆ ನೌಕರಿಯ ಮೂಲಕ ತನ್ನ 5 ಜನ ಹೆಣ್ಣು ಮಕ್ಕಳನ್ನು ಸಲ್ಲಬೇಕು, ಜೊತೆಗೆ ತಾಯಿಯನ್ನು ನೋಡಿಕೊಳ್ಬೇಕಂತ ಎಲ್ಲರೂ ಕೂಡ ತಾಕೀತು ಮಾಡಿದ್ರು. ಆದರೆ ತಾನೇ ಪ್ರೇಮಿಸಿ ಮದುವೆ ಆದ್ದರಿಂದ ಅನಿವಾರ್ಯವಾಗಿ ಗಂಡನ ಮನೆಗೆ ಹೋಗೋ ಪ್ರಸಂಗ ಬಂತು. ಗಂಡನ ಮನೆಗೆ ಹೋದಾಗ ಸಹಜವಾಗಿ ನೀವೆಲ್ಲ ಬಲ್ಲಂತೆ ಹೆಂಡತಿಯ ನೌಕರಿಯ ಸಂಬಳವನ್ನ ಮತ್ತೆ ತಿರುಗಿ ತವರು ಮನೆಗೆ ಕೊಡೋದು ಅಸಾಧ್ಯವಾದ ಮಾತು. ಈ ಅಸಾಧ್ಯವಾದ ಮಾತಿಗೆ ಕಟ್ಟು ಬಿದ್ದಂತಹ, ಸಾಮಾಜಿಕವಾದಂತಹ ಯಾವ ಪರಿಚಯವಿಲ್ಲದಂತಹ, ಅರಿವಿಲ್ಲದಂತಹ ಕುಟುಂಬದ ಹಿನ್ನೆಲೆಯ ಆಕೆಯ ಗಂಡನ ಮನೆ ಆಗಿದ್ದರಿಂದ ಸಹಜವಾಗಿ ಅವರೆಲ್ಲರ ಒಂದೇ ಬೇಡಿಕೆ, ನಿನ್ನ ತಾಯಿಗೆ ನಿನ್ನ ಸಂಬಳದಲ್ಲಿ 1 ಪೈಸೆ ಕೂಡ ಕೊಡಬಾರ್ದಂತ. ಈಕೆಗೆ ಒಳಗೆ ಕಳವಳ ಶುರು ಆಯಿತು, ತಳಮಳ ಆಯಿತು. ತಂದೆ ನಂತರ ಸಂಸಾರವನ್ನ ನಿಭಾಯಿಸಿಕೊಂಡು ಹೋಗಬೇಕಾದ ನಾನು ಕೆಲವು ಕಾರಣಗಳಿಗಾಗಿ ಮನೆ ಬಿಟ್ಟು ಬಂದೆ, ಮದುವೆ ಆದೆ. ಆದರೆ ನನ್ನ ಗಂಡ ಮತ್ತು ಮಾಮ ಇದಕ್ಕೆ ನನ್ನ ತವರು ಮನೆಗೆ ಸಹಾಯವಾಗುವುದನ್ನು ತಡಿಲಿಕ್ಕಿಲ್ಲ ಅನ್ನೋ ಭಾವನೆಯಿಂದ ಇದ್ದೆ. ಆದರೆ ಅವರು ನಿತ್ಯ ಕ್ಷಣ ಕಿರುಕುಳ ಕೊಡುತ್ತಾ, ಅಥವಾ ಆ ಕಡೆ ನೀ ಆ ಮನೆಗೆ ಹೋಗಲೇಬೇಡ ಅಂತಕ್ಕಂಥ ಒಂದು ಕಡ್ಡಾಯವಾದಂತಹ ಮಾತುಗಳನ್ನು ಆಡುವುದರಿಂದ ಸಹಜವಾಗಿ ಈಕೆ ವಿಚಲಿತರಾದರು. ಆ ವಿಚಲಿತ ಭಾವ
ಒಳಗೆ ಮಡುಗಟ್ಟಿ 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 ಸಂದಿಗ್ಧ ಸ್ಥಿತಿಗೆ ಆಕೆ ತಳ್ಳಲ್ಪಟ್ಟಳು. ಆ ಸಂದಿಗ್ಧ ಸ್ಥಿತಿಗೆ ತಳ್ಳಲ್ಪಟ್ಟಾಗ ಸಹಜವಾಗಿ ಆ ಮನಸ್ಸು ಬೇರೆ 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 ರೀತಿಯಾದ ಮಾರ್ಗಗಳನ್ನು ಹುಡುಕಿಕೊಂಡಿತ್ತು. ಅವರಿಗೆ ಆಕೆಗೆ ಅವತ್ತು ಕಂಡುಕೊಂಡಂಥ ಮಾರ್ಗ ಒಂದೇ ಒಂದಂದ್ರೆ ದೇವರನ್ನ ತನ್ನ ಮೇಲೆ ತರುವುದು. ದೇವರ ಬಗ್ಗೆ ಅಪಾರವಾದ ಪ್ರೀತಿ ಇರ್ತಕ್ಕಂಥ ಮಾಮ ಮತ್ತು ತನ್ನ ಗಂಡ ಅವರ ಮೂಲಕ ಏನಾದರೂ ಹೇಳಿಸಿದರೆ ಸರಿ ಹೋಗ್ಬೋದೇನಂತಕ್ಕಂಥ ಈಕೆಯ ಒಂದು ಸುಪ್ತವಾದ ಮನಸ್ಸು ಅದನ್ನ ಕ್ರಿಯಾಶೀಲವಾಗಿ ಸುಪ್ತವಾದ ಮನಸ್ಸು ಅದನ್ನು ಲೆಕ್ಕ ಹಾಕಿ ನಡೀತು. ಲೆಕ್ಕ ಹಾಕಿ ಒಂದಿನ ಅದು ಪ್ರತ್ಯಕ್ಷವಾಯಿತು. ಪ್ರತ್ಯಕ್ಷವಾದಾಗ ಸಹಜವಾಗಿ ಆ ಸುಪ್ತ ಮನಸ್ಸು ಒಳ್ಳೆ ಕೆಲಸವನ್ನೇ ಮಾಡಿತ್ತು, ಒಳ್ಳೆ ಪರಿಣಾಮವನ್ನೇ ಉಂಟು ಮಾಡಿತ್ತು. ಆ ಸುಪ್ತ ಮನಸ್ಸಿನ ಪ್ರಕ್ರಿಯೆಯಲ್ಲಿ ಹೊರಬಂದಂತಹ ದೇವರು ಸಹಜವಾಗಿ ಮಾಮ ಮತ್ತು ತನ್ನ ಗಂಡನನ್ನ ಮಿದುವಾದಂಥ ಮನಸ್ಥಿತಿಗೆ ಅದು ಈಡು ಮಾಡಿತು. ಸಹಜವಾಗಿ ದೇವರು ಬರ್ತಾ ಹೋದ. ದೇವರು ಬಂದಾಗೆಲ್ಲ ಆಕೆಯ ಕಷ್ಟ ಕೊಡಲುಗಳು ಕಡಿಮೆ ಆದವು. ದೇವರು ಬಂದಾಗ ಆಕೆ ಹೇಳ್ತಲ್ದು, ನಿನ್ನ ಹೆಂಡತಿ ಲಕ್ಷ್ಮಿ ಇದ್ದಂಗೆ, ಆಕೆ ಯಾವುದೇ ರೀತಿ ಕಿರುಕುಳ ಕೊಡಬಾರ್ದು, ಆಕೆನ ಯಾವುದೇ ರೀತಿಯ ವಿಚಾರಗಳಿಗೆ ಅಡ್ಡಿ ಬರಬಾರ್ದು, ಆಕೆಗೆ ಸ್ವತಂತ್ರವಾಗಿ ಬಿಡಬೇಕು ಅಂತ ಹೇಳಿದಾಗ ಸಹಜವಾಗಿ ಆ ಮನೆಯ ಅವರ ಮಾವ ಮತ್ತು ಗಂಡ ಅನುಚಾನವಾಗಿ ಅದನ್ನು ನಡೆಸಿಕೊಡ್ತಾ ಹೋದರು. ನನಗೆ ಇದೆಲ್ಲ ಗೊತ್ತಾಯಿತು. ಮೇಲ್ನೋಟಕ್ಕೆ ಗೊತ್ತಾದಾಗ ಸಹಜವಾಗಿ ಆ ಹೆಣ್ಣು ಮಗಳಿಗೆ ಯಾರೂ ಇಲ್ಲದ ಸಮಯದಲ್ಲಿ ನಾನು ಪ್ರಶ್ನೆ ಮಾಡಿದೆ. ಆಗ ಗಕ್ಕನೆ ಎರಡು ಕೈಗಳನ್ನು ಮುಗಿದು, ದಯವಿಟ್ಟು ಇದನ್ನು ನನ್ನ ಗಂಡನಿಗಾಗಲಿ ಮಾವರಿಗಾಗಲಿ ಹೇಳಬೇಡ್ರಿ ಅಂತ ಹೇಳಿದರು. ನನಗೂ ಕೂಡ ಪಾಪ ಏನೋ ತನ್ನ ತವರು ಮನೆಯ ತನ್ನ ತಂಗಿಯರನ್ನ ಸಾಕ್ತಕ್ಕಂಥ ಒಂದು ಆಸೆಗಾಗಿ, ಒಂದು ಕನಸಿಗಾಗಿ ಇದನ್ನೆಲ್ಲ ಮಾಡ್ತಿದ್ದಾಳೆ, ಹೋಗ್ಲಿ ಬಿಡು ಅಂತ ಸುಮ್ಮನೆ ಇದ್ದೆ. ಆದರೆ ಆಕೆ ಇದೇ ರೀತಿ ಪದೇ 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 ದೇವರು ಬರ್ತಾ ಹೋದರೆ ಆಕೆಯ ಮಾನಸಿಕ ದುಃಖ ಇನ್ನಷ್ಟು ಹೆಚ್ಚಿಗೆ ಆಗ್ಬೋದು. ವಾಸ್ತವ ಸ್ಥಿತಿಯನ್ನೇ ಮರೆತು ಅವಾಸ್ತವನ್ನೇ ವಾಸ್ತವ ಅಂತ ತಿಳಿಯುವ ಸಾಧ್ಯತೆಗಳಿವೆ. ಆಕೆ ಆರೋಗ್ಯ ಕೂಡ ಕೆಟ್ಟು ಹೋಗ್ಬೋದು ಅಂತ ಕಾಳಜಿಯಿಂದ ನಾನೇ ಸಹಜವಾಗಿ ಗಂಡ ಹೆಂಡತಿ ಒಂದು ಊರಿಗೆ ಒಬ್ಬ ಸ್ವಾಮಿಗಳಲ್ಲಿ ಬರುವಂತೆ ಹೇಳಿದೆ. ಆ ಸ್ವಾಮಿಗಳಿಗೆ ಎಲ್ಲವನ್ನೂ ಸವಿಸ್ತಾರವಾಗಿ ತಿಳಿ ಹೇಳಿದೆ. ಆ ಸ್ವಾಮಿಯನ್ನೇ ಭೇಟಿ ಆಗ್ಬೇಕಾದ್ರೆ ತುಂಬ ಅಪರೂಪ ಅನ್ನುವ ಮಾತುಗಳನ್ನು ಕೂಡ ನಾನೇ ಹೇಳಿದೆ ಅನಿವಾರ್ಯವಾಗಿ. ಯಾಕಂದ್ರೆ ಈ ಥರ ಕೂದಲು ಬೆಣ್ಣೆಯಲ್ಲಿ ಬಿದ್ದಿದೆ, ಕೂದಲು ತೆಗಿಲೇಬೇಕು, ಇಲ್ಲದಿದ್ರೆ ಆ ಕೂದಲು ಬೆಣ್ಣೆಯಲ್ಲಿ ಹೋದರೆ ಬೆಣ್ಣೆಯನ್ನ ಉಂಡುವಂಥ ಸ್ಥಿತಿ ಗಂಭೀರ ಆಗ್ತಂತ ನನಗೆ ಗೊತ್ತು. ಹಾಗಾಗಿ ಸೂಕ್ಷ್ಮವಾಗಿ ಅದನ್ನು ಎಳೆಯನ್ನು ತೆಗಿಬೇಕಾಗಿತ್ತು. ಸುಳ್ಳುಗಳನ್ನು ಹೇಳಿದೆ. ಆ ಸ್ವಾಮೀಜಿ ಬಗ್ಗೆ ಈ ಹೆಣ್ಣು ಮಗಳ ಮಾಮ ಮತ್ತು ಗಂಡನಿಗೆ ಮನವರಿಕೆ ಮಾಡಿಕೊಟ್ಟೆ. ಅವರು ಸಿಗೋದು ತುಂಬ ದುರ್ಲಭ. ಯಾರ ಮೇಲೆ ಕಾಳಜಿ ಪ್ರೀತಿ ಇದೆಯೋ, ಯಾರಿಗೆ ಭಾಗ್ಯದ ಬಾಗಿಲು ತೆಗಿತು ಅವರಿಗೆ ಮಾತ್ರ ಸ್ವಾಮೀಜಿ ಭೇಟಿ ಆಗ್ತಾರಂತ ಕೂಡ ಸುಳ್ಳು ಮಾತುಗಳನ್ನು ಹೇಳಿದೆ. ಅವರು 4 ಅಮಾವಾಸ್ಯೆಗಳನ್ನು ಬಂದು ಹೋದರು, ಆ ಸ್ವಾಮೀಜಿ ಭೇಟಿ ಆಗಲಿಲ್ಲ. ಕೊನೆಗೊಂದಿನ ಆ ಸ್ವಾಮೀಜಿ ಭೇಟಿಯಾದರು. ಭೇಟಿಯಾದಾಗ ಅವ್ರದ್ದು ಒಂದೇ ಮಾತು, ನಿಮ್ಮ ಮನೆಯಲ್ಲಿ ನೀವು ಬದಲಾಗಬೇಕು, ನಿಮ್ಮ ಸೊಸೆ ಮತ್ತು ನಿನ್ನ ಹೆಂಡತಿಗೆ ಸ್ವಾತಂತ್ರ್ಯವನ್ನು ಕೊಡಬೇಕು, ಕೊಡದೆ ಹೋದರೆ ನಿನ್ನ ಮನೆ ಸರ್ವನಾಶ ಆಗ್ತದೆ ಅಂತ ಹೇಳಿ. ಈ ಸರ್ವನಾಶದ ಮಾತಿಗೆ ಹೆದರಿದಂಥ ಆ ಮನೆಯ ಹಿರಿಯ ಮತ್ತು ಆ ಮಹಿಳೆಯ ಗಂಡ ಅನಿವಾರ್ಯವಾಗಿ ಅವರ ಮಾತುಗಳಿಗೆ ಒಳಗಾಗಿ ಆ ಸ್ವಾಮೀಜಿಯನ್ನು ನಮಸ್ಕರಿಸ್ತಾ ಅವರಿಗೆ ಒಂದು ತೊಲೆ ಉಂಗುರವನ್ನು ಕೂಡ ನನ್ನ ಕಣ್ಣೆದುರೆ ಇಟ್ಟರು. ಅವರಿಗೆ ಬಟ್ಟೆ ಬರಿ ಇತ್ಯಾದಿ ಸತ್ಕಾರಗಳನ್ನು ಮಾಡಿದರು. ಆಕೆಯ ಹಿಂದಿನ ಆ ದೇವರು ಈಗಿಲ್ಲ. ಅವರ ತವರ ಮನೆಗೆ ಆಕೆ ಕೊಡಬೇಕೆಂದಿದ್ದ ಮೊತ್ತವನ್ನು ಸಲೀಸಾಗಿ ಪ್ರತಿ ತಿಂಗಳು ಕೊಡ್ತಾ ಹೋದ್ಲು. ಅದಕ್ಕೆ ಯಾವುದೇ ರೀತಿ ಅಡಚಣೆ ಕೂಡ ಬರಲಿಲ್ಲ. ಈಗ ಇದೆಲ್ಲ ಘಟಿಸಿ ಸುಮಾರು 20-30 ವರ್ಷಗಳ ಹಿಂದೆ ಸರಿದು ಹೋಯಿತು ದಿನಗಳು. ಈಗ ಆ ಕುಟುಂಬವು ಸುಭಿಕ್ಷವಾಗಿದೆ. ಈಕೆ ಕೂಡ ಗಂಡ ಮತ್ತು ಮಾವನ ಜೊತೆ ಆರಾಮವಾಗಿದ್ದಾಳೆ. ದೇವರು ಒಂದೊಂದ್ಸಲ ಮೈ ಮೇಲೆ ಬರುವುದು ಏಕೆ ಅಂತಕ್ಕಂಥ ಪ್ರಶ್ನೆ, ದೇವರು ಕೂಡ ಒಂದೊಂದ್ಸಲ ಯಾರ ಮೈ ಮೇಲಾದ್ರೂ ಬರ್ತದಲ್ಲ, ಅದು ಸುಪ್ತ ಮನಸ್ಸಿನ ಕ್ರಿಯೆ ಅಂತ ನನಗೆ ಖಚಿತವಾಗಿ ಗೊತ್ತಾಯಿತು. ಖಚಿತವಾಗಿ ಗೊತ್ತಿರುವ ಸಂಗತಿಯನ್ನ ನಮ್ಮ ಬಸವ ಮಾರ್ಗ ಟಿವಿಯ ಎಲ್ಲರಿಗೂ ಗೊತ್ತಾಗಲಿ ಅನ್ನುವ ಕಾರಣಕ್ಕಾಗಿ ಈ ಸಂಗತಿಯನ್ನು ನಾನಿಲ್ಲಿ ಹೇಳಿದ್ದೇನೆ. ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣಾರ್ಥಿಗಳು.
ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ.